ಮೊದಲನೆಯ ಪ್ರಶ್ನೆ, ರಕ್ತ ಸಂಚಾರ ಸರಿಯಾಗಿ ಆಗಲು ಯಾವ ಆಹಾರ ಪದಾರ್ಥ ತುಂಬ ಉತ್ತಮ? ಆಪ್ಷನ್ ಎ ದ್ರಾಕ್ಷಿ ಹಣ್ಣು, ಆಪ್ಷನ್ ಬಿ ಬೀಟ್ರೋಟ್, ಆಪ್ಷನ್ ಸಿ ಮೂಲಂಗಿ, ಆಪ್ಷನ್ ಡಿ ಶುಂಠಿ. ಸರಿಯಾದ ಉತ್ತರ ಆಪ್ಷನ್ ಬಿ. ರಕ್ತ ಸಂಚಾರ ಸರಿಯಾಗಿ ಆಗಲು ಬೀಟ್ರೋಟ್ ತುಂಬ ಉತ್ತಮ. ಎರಡನೆಯ ಪ್ರಶ್ನೆ, ಅಶೋಕವನದಲ್ಲಿ ಸೀತೆಯನ್ನು ಮೊದಲು ಭೇಟಿಯಾದವರು ಯಾರು? ಆಪ್ಷನ್ ಎ ಸುಗ್ರೀವ, ಆಪ್ಷನ್ ಬಿ ವಿಭೀಷಣ, ಆಪ್ಷನ್ ಸಿ ಹನುಮಂತ, ಆಪ್ಷನ್ ಡಿ ಲಕ್ಷ್ಮಣ. ಸರಿಯಾದ ಉತ್ತರ ಆಪ್ಷನ್ ಸಿ. ಅಶೋಕವನದಲ್ಲಿ ಸೀತೆಯನ್ನು ಮೊದಲು ಭೇಟಿಯಾದವರು ಹನುಮಂತ. ಮೂರನೆಯ ಪ್ರಶ್ನೆ, ಊಟಕ್ಕೆ ಮೊದಲು ಯಾವ ಹಣ್ಣು ತಿನ್ನುವುದು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ? ಆಪ್ಷನ್ ಎ ಸೇಬುಹಣ್ಣು, ಆಪ್ಷನ್ ಬಿ ದಾಳಿಂಬೆ ಹಣ್ಣು, ಆಪ್ಷನ್ ಸಿ ಬಾಳೆಹಣ್ಣು, ಆಪ್ಷನ್ ಡಿ ಕಿತ್ತಳೆ ಹಣ್ಣು. ಸರಿಯಾದ ಉತ್ತರ ಆಪ್ಷನ್ ಎ. ಸರಿಯಾದ ಉತ್ತರ ಆಪ್ಷನ್ ಎ. ಊಟಕ್ಕೆ ಮೊದಲು ಸೇಬುಹಣ್ಣು ತಿನ್ನುವುದು ತೂಕ ಇಳಿಸಿಕೊಳ್ಳಲು ಸಹಾಯ ಮಾಡುತ್ತದೆ. ನಾಲ್ಕನೆಯ ಪ್ರಶ್ನೆ, ಭಾರತದ ಅತಿ ದೊಡ್ಡ ಬಿಸ್ಕೆಟ್ ಕಂಪನಿ ಯಾವುದು? ಆಪ್ಷನ್ ಎ ಬ್ರಿಟಾನಿಯಾ, ಆಪ್ಷನ್ ಬಿ ಗುಡ್ ಡೇ, ಆಪ್ಷನ್ ಸಿ ಮಾರಿಗೋಲ್ಡ್, ಆಪ್ಷನ್ ಡಿ ಪಾರ್ಲೇಜಿ. ಸರಿಯಾದ ಉತ್ತರ ಆಪ್ಷನ್ ಡಿ. ಭಾರತದ ಅತಿ ದೊಡ್ಡ ಬಿಸ್ಕೆಟ್ ಕಂಪನಿ ಪಾರ್ಲೇಜಿ. ಐದನೆಯ ಪ್ರಶ್ನೆ, ಹೂವುಗಳ ಉತ್ಪಾದನೆಯಲ್ಲಿ ಯಾವ ದೇಶ ಅಗ್ರಸ್ಥಾನದಲ್ಲಿದೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಭಾರತ, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ನೆದರ್ಲ್ಯಾಂಡ್. ಸರಿಯಾದ ಉತ್ತರ ಆಪ್ಷನ್ ಡಿ. ಹೂವುಗಳ ಉತ್ಪಾದನೆಯಲ್ಲಿ ನೆದರ್ಲ್ಯಾಂಡ್ ದೇಶ ಅಗ್ರಸ್ಥಾನದಲ್ಲಿದೆ. ಆರನೆಯ ಪ್ರಶ್ನೆ, ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಯಾವುದು? ಆಪ್ಷನ್ ಎ ಕರ್ನಾಟಕ, ಆಪ್ಷನ್ ಬಿ ತೆಲಂಗಾಣ, ಆಪ್ಷನ್ ಸಿ ಗೋವಾ, ಆಪ್ಷನ್ ಡಿ ಕೇರಳ. ಸರಿಯಾದ ಉತ್ತರ ಆಪ್ಷನ್ ಎ. ಹೆಚ್ಚು ರೇಷ್ಮೆ ಉತ್ಪಾದಿಸುವ ರಾಜ್ಯ ಕರ್ನಾಟಕ. ಏಳನೆಯ ಪ್ರಶ್ನೆ, ಮಧುಮೇಹಿಗಳು ಯಾವುದನ್ನು ಸೇವಿಸಿದರೆ ಶುಗರ್ ಹೆಚ್ಚಾಗುತ್ತದೆ? ಆಪ್ಷನ್ ಎ ಓಟ್ಸ್, ಆಪ್ಷನ್ ಬಿ ಬೀಟ್ರೂಟ್, ಆಪ್ಷನ್ ಸಿ ಬ್ರೆಡ್, ಆಪ್ಷನ್ ಡಿ ನೆಲ್ಲಿಕಾಯಿ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಮಧುಮೇಹಿಗಳು ಬೀಟ್ರೂಟ್ ಮತ್ತು ಬ್ರೆಡ್ ಸೇವಿಸಿದರೆ ಶುಗರ್ ಹೆಚ್ಚಾಗುತ್ತದೆ. ಎಂಟನೆಯ ಪ್ರಶ್ನೆ, ಭಾರತದ ಕಿರೀಟ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ ಎ ದೆಹಲಿ, ಆಪ್ಷನ್ ಬಿ ಮುಂಬೈ, ಆಪ್ಷನ್ ಸಿ ಚೆನ್ನೈ, ಆಪ್ಷನ್ ಡಿ ಜಮ್ಮು ಕಾಶ್ಮೀರ. ಸರಿಯಾದ ಉತ್ತರ ಆಪ್ಷನ್ ಡಿ. ಭಾರತದ ಕಿರೀಟ ಎಂದು ಜಮ್ಮು ಕಾಶ್ಮೀರವನ್ನು ಕರೆಯಲಾಗುತ್ತದೆ. ಒಂಬತ್ತನೇ ಪ್ರಶ್ನೆ, ಹೊಟ್ಟೆಯಲ್ಲಿ ಹಲ್ಲುಗಳನ್ನು ಹೊಂದಿರುವ ಏಕೈಕ ಜೀವಿ ಯಾವುದು? ಆಪ್ಷನ್ ಎ ಮೊಸಳೆ, ಆಪ್ಷನ್ ಬಿ ಬಸವನ ಹುಳು, ಆಪ್ಷನ್ ಸಿ ಏಡಿ, ಆಪ್ಷನ್ ಡಿ ಡಾಲ್ಫಿನ್. ಸರಿಯಾದ ಉತ್ತರ ಆಪ್ಷನ್ ಸಿ. ಹೊಟ್ಟೆಯಲ್ಲಿ ಹಲ್ಲುಗಳನ್ನು ಹೊಂದಿರುವ ಏಕೈಕ ಜೀವಿ ಏಡಿ. ಹತ್ತನೆಯ ಪ್ರಶ್ನೆ, ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಯಾವ ಪಾನೀಯ ಸಹಾಯ ಮಾಡುತ್ತದೆ? ಆಪ್ಷನ್ ಎ ಓಟ್ಸ್ ಹಾಲು, ಆಪ್ಷನ್ ಬಿ ಬಾದಾಮಿ ಹಾಲು, ಆಪ್ಷನ್ ಸಿ ಗ್ರೀನ್ ಟೀ, ಆಪ್ಷನ್ ಡಿ ದಾಳಿಂಬೆ ಜ್ಯೂಸ್. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಆಪ್ಷನ್ ಸಿ. ಕೆಟ್ಟ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಓಟ್ಸ್ ಹಾಲು ಅಥವಾ ಗ್ರೀನ್ ಟೀ ಸಹಾಯ ಮಾಡುತ್ತದೆ. 11ನೇ ಪ್ರಶ್ನೆ, ಚಿಟ್ಟೆಯ ಸರಾಸರಿ ಆಯಸ್ಸು ಎಷ್ಟು ದಿನಗಳು? ಆಪ್ಷನ್ ಎ 10 ದಿನಗಳು, ಆಪ್ಷನ್ ಬಿ 15 ದಿನಗಳು, ಆಪ್ಷನ್ ಸಿ 25 ದಿನಗಳು, ಆಪ್ಷನ್ ಡಿ 30 ದಿನಗಳು. ಸರಿಯಾದ ಉತ್ತರ ಆಪ್ಷನ್ ಬಿ. ಚಿಟ್ಟೆಯ ಸರಾಸರಿ ಆಯಸ್ಸು 15 ದಿನಗಳು.
12ನೇ ಪ್ರಶ್ನೆ, ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು? ಆಪ್ಷನ್ ಎ ನರ್ಮದಾ ನದಿ, ಆಪ್ಷನ್ ಬಿ ಕಾವೇರಿ ನದಿ, ಆಪ್ಷನ್ ಸಿ ಸರಯೂ ನದಿ, ಆಪ್ಷನ್ ಡಿ ಗೋದಾವರಿ ನದಿ. ಸರಿಯಾದ ಉತ್ತರ ಆಪ್ಷನ್ ಡಿ, ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಗೋದಾವರಿ ನದಿ. 13ನೇ ಪ್ರಶ್ನೆ, ಅತ್ಯಂತ ಬುದ್ಧಿವಂತ ಪಕ್ಷಿ ಎಂದು ಯಾವುದನ್ನು ಕರೆಯುತ್ತಾರೆ? ಆಪ್ಷನ್ ಎ ನವಿಲು, ಆಪ್ಷನ್ ಬಿ ರಣಹದ್ದು, ಆಪ್ಷನ್ ಸಿ ಕಾಗೆ, ಆಪ್ಷನ್ ಡಿ ಕೋಗಿಲೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಅತ್ಯಂತ ಬುದ್ಧಿವಂತ ಪಕ್ಷಿ ಎಂದು ಕಾಗೆಯನ್ನು ಕರೆಯುತ್ತಾರೆ. 14ನೇ ಪ್ರಶ್ನೆ, ಹಸಿರು ತರಕಾರಿಯಲ್ಲಿ ಪ್ರಮುಖವಾಗಿ ಯಾವ ವಿಟಮಿನ್ ಕಂಡುಬರುತ್ತದೆ? ಆಪ್ಷನ್ ಎ ವಿಟಮಿನ್ ಸಿ, ಆಪ್ಷನ್ ಬಿ ವಿಟಮಿನ್ ಕೆ, ಆಪ್ಷನ್ ಸಿ ವಿಟಮಿನ್ ಎ, ಆಪ್ಷನ್ ಡಿ ವಿಟಮಿನ್ ಇ. ಸರಿಯಾದ ಉತ್ತರ ಆಪ್ಷನ್ ಬಿ, ಹಸಿರು ತರಕಾರಿಯಲ್ಲಿ ಪ್ರಮುಖವಾಗಿ ವಿಟಮಿನ್ ಕೆ ಕಂಡುಬರುತ್ತದೆ. 15ನೇ ಪ್ರಶ್ನೆ, ಭಾರತದಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಉತ್ತಮವಾದ ರಾಜ್ಯ ಯಾವುದು? ಆಪ್ಷನ್ ಎ ಕೇರಳ, ಆಪ್ಷನ್ ಬಿ ಮಧ್ಯಪ್ರದೇಶ, ಆಪ್ಷನ್ ಸಿ ಹರಿಯಾಣ, ಆಪ್ಷನ್ ಡಿ ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಆಪ್ಷನ್ ಎ, ಭಾರತದಲ್ಲಿ ಆಯುರ್ವೇದ ಚಿಕಿತ್ಸೆಗೆ ಉತ್ತಮವಾದ ರಾಜ್ಯ ಕೇರಳ. 16ನೇ ಪ್ರಶ್ನೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಂಜೂರ ತಿಂದರೆ ಯಾವ ಸಮಸ್ಯೆ ಕಡಿಮೆಯಾಗುತ್ತದೆ? ಆಪ್ಷನ್ ಎ ಮಧುಮೇಹ, ಆಪ್ಷನ್ ಬಿ ರಕ್ತಹೀನತೆ, ಆಪ್ಷನ್ ಸಿ ಮಲಬದ್ಧತೆ, ಆಪ್ಷನ್ ಡಿ ಗ್ಯಾಸ್ಟ್ರಿಕ್. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ತು ಆಪ್ಷನ್ ಸಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಂಜೂರ ತಿಂದರೆ ರಕ್ತಹೀನತೆ ಅಥವಾ ಮಲಬದ್ಧತೆ ಸಮಸ್ಯೆ ಕಡಿಮೆಯಾಗುತ್ತದೆ. 17ನೇ ಪ್ರಶ್ನೆ, ಸಂಧಿವಾತ ಸಮಸ್ಯೆ ಇರುವವರು ಏನನ್ನು ಸೇವನೆ ಮಾಡಬಾರದು? ಆಪ್ಷನ್ ಎ ಬೇಕರಿ ಪದಾರ್ಥ, ಆಪ್ಷನ್ ಬಿ ಅಗಸೆ ಬೀಜ, ಆಪ್ಷನ್ ಸಿ ವಾಲ್ನಟ್ಸ್, ಆಪ್ಷನ್ ಡಿ ಮೊಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಎ, ಸಂಧಿವಾತ ಸಮಸ್ಯೆ ಇರುವವರು ಬೇಕರಿ ಪದಾರ್ಥಗಳ ಸೇವನೆ ಮಾಡಬಾರದು. 18ನೇ ಪ್ರಶ್ನೆ, ತುರಿಕೆ ಮತ್ತು ದದ್ದು ಸಮಸ್ಯೆಗಳನ್ನು ತಕ್ಷಣ ಗುಣಪಡಿಸುವ ಎಲೆ ಯಾವುದು? ಆಪ್ಷನ್ ಎ ಪುದೀನ, ಆಪ್ಷನ್ ಬಿ ಅಲೋವೆರಾ, ಆಪ್ಷನ್ ಸಿ ಕರಿಬೇವು, ಆಪ್ಷನ್ ಡಿ ಬೇವಿನ ಎಲೆ. ಸರಿಯಾದ ಉತ್ತರ ಆಪ್ಷನ್ ಡಿ, ತುರಿಕೆ ಹಾಗೂ ದದ್ದು ಸಮಸ್ಯೆಗಳನ್ನು ಗುಣಪಡಿಸುವ ಎಲೆ ಬೇವಿನ ಎಲೆ. 19ನೇ ಪ್ರಶ್ನೆ, ಯಾವ ದಿಕ್ಕಿಗೆ ತಲೆ ಹಾಕಿ ಮಲಗುವುದರಿಂದ ದರಿದ್ರ ಬರುತ್ತದೆ? ಆಪ್ಷನ್ ಎ ಪೂರ್ವ ದಿಕ್ಕು, ಆಪ್ಷನ್ ಬಿ ಉತ್ತರ ದಿಕ್ಕು, ಆಪ್ಷನ್ ಸಿ ಪಶ್ಚಿಮ ದಿಕ್ಕು, ಆಪ್ಷನ್ ಡಿ ದಕ್ಷಿಣ ದಿಕ್ಕು. ಸರಿಯಾದ ಉತ್ತರ ಆಪ್ಷನ್ ಬಿ, ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗುವುದರಿಂದ ದರಿದ್ರ ಬರುತ್ತದೆ. 20ನೇ ಪ್ರಶ್ನೆ, KFC ಫುಡ್ ರೆಸ್ಟೋರೆಂಟ್ಗಳು ಯಾವ ದೇಶದ ಕಂಪನಿಯಾಗಿದೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಚೀನಾ. ಸರಿಯಾದ ಉತ್ತರ ಆಪ್ಷನ್ ಸಿ, KFC ಫುಡ್ ರೆಸ್ಟೋರೆಂಟ್ಗಳು ಅಮೇರಿಕ ದೇಶದ ಕಂಪನಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.